ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಿನಿ ಬ್ಲಾಗ್. ಹಣ ಬಂದ. ಇವತ್ತು 10 kg ಬಾತ್ ಮಾಡ್ತಿದ್ದೀನಿ. ಒಂದು 2ರಿಂದ 2.5 ಲೀಟ್ರು ಪಾಮ್ ಆಯಿಲ್ ಹಾಕ್ತಿದ್ದೀನಿ. ಸನ್ಫ್ಯೂರ್ ಆದರೆ ಒಂದು 2 ಲೀಟ್ರ್ ಸಾಕು. ಚಕ್ಕೆ, ಲವಂಗ, ಅನಾನಸು, ಏಲಕ್ಕಿ, ಸ್ವಲ್ಪ ಜೀರಿಗೆ ಎಲ್ಲನೂ ಹಾಕಿ ಫ್ರೈ ಮಾಡಬೇಕು. ನೀವು ಯಾವ ಕ್ವಾಂಟಿಟಿ ಮಾಡ್ತೀರಾ ಅದ್ರ ಮೇಲೆ ಎಣ್ಣೆ ಕಮ್ಮಿ ಮಾಡಬೇಕು. 1 kgಗೆ 200 ಗ್ರಾಮ್ ಎಣ್ಣೆ. ನಾನು ಈಗ 10 kg ಮಾಡ್ತಿದ್ದೀನಿ. ಒಂದು 2.5 ಲೀಟ್ರಿಂದ 2.5 ಲೀಟ್ರ್ ಆಗುತ್ತೆ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಿಂಬೆಹಣ್ಣು, ತರಕಾರಿ, ಟೊಮೊಟೊ ಎಲ್ಲ ರೆಡಿ ಆಗಿದೆ. ಮಸಾಲ ಐಟಮ್ ಎಲ್ಲ ಹಾಕೊಂಡ್ಮೇಲೆ ಈರುಳ್ಳಿ ಹಾಕಿ ಮತ್ತು ಕಸ್ತೂರಿ ಮೆಂತ್ಯ ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋ ಗಂಟ ಫ್ರೈ ಮಾಡಬೇಕು. ಚೆನ್ನಾಗಿ ಹುರಿದಷ್ಟು ಟೇಸ್ಟು. ಈರುಳ್ಳಿ ಥರ ಫ್ರೈ ಆದಮೇಲೆ ಟೊಮೊಟೊ ಹಾಕೋಬೇಕು. ಸ್ವಲ್ಪ ಟೊಮೊಟೊ ನಿಂಬೆಹಣ್ಣು ಹಾಕ್ತೀವಲ್ಲ ಅದರಿಂದ ಸ್ವಲ್ಪ ಟೊಮೊಟೊ ಹಾಕ್ತಿದ್ದೀನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಳತೆಗೆ ತಕ್ಕಂತೆ ನಾನು ಒಂದು 7-8 ಕೈ ಸ್ವಲ್ಪ ಹಾಕ್ತಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟು ತರಕಾರಿ ಆ್ಯಡ್ ಮಾಡಬೇಕು. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ರುಚಿಗೆ ತಕ್ಕಂತೆ ಉಪ್ಪು ಹಾಕ್ತಿದ್ದೀನಿ. ನಾನೊಂದು 10 kg ಬಾತ್ಗೆ ರೆಡಿ ಮಾಡ್ತಿದ್ದೀನಿ. ಉಪ್ಪು ಚೆನ್ನಾಗಿ ಫ್ರೈ ಮಾಡ್ತಾ, ನಾನು ಒಂದೇ ಕೈಲಿ ಮೊಬೈಲ್ ಹಿಡ್ಕೊ ಫ್ರೈ ಮಾಡೋದ್ರಿಂದ ಸರಿಯಾಗಿ ಇದಾಯ್ತಿಲ್ಲ. ಹಾಗೆ ಹಸಿಮೆಣಸಿನಕಾಯಿ ಬಿಟ್ಕೊಂಡಿರೋದು ಹಾಕತ್ತಿದ್ದೀನಿ. ಒಂದು 2 ಸ್ಪೂನು. ಒಂದು ಅರ್ಧ kg ಆದರೆ ಸಾಕು. 2 ಸ್ಪೂನ್ ಹಾಕಾಯ್ತು. ಹಾಗೆ ಫ್ರೈ ಮಾಡ್ಕೊಂಡು ನೆಕ್ಸ್ಟು ಒಂದು ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಚಿಕನ್ ಪುಡಿ ಹಾಕತ್ತಿದ್ದೀನಿ. ಹಾಕೊಂಡಂಗೆ ಫ್ರೈ ಮಾಡಬೇಕು. ಬೆಳಗ್ಗೆಯಿಂದ ದುಡಿಯೋದ್ರಲ್ಲಿ ದೇಹಕ್ಕೆ ಒಂಥರ ನೋವಾದರೆ ಫ್ರೈ ಮಾಡ್ಕೊತಾ ಒಂದು ಅರ್ಧ ಲೀಟ್ರು ಮೊಸರು ಹಾಕ್ಬೇಕಾಗುತ್ತೆ. ಏನು ಜೀವನ. ಮೊಸರು ನಿಂಬೆಹಣ್ಣು ಹಾಕಿದಷ್ಟು ಪಲಾವು ಟೇಸ್ಟ್ ಚೆನ್ನಾಗಿರ್ತದೆ. ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ.